V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಬ್ರಿಟನ್ನಿನಲ್ಲಿ 14 ವರ್ಷಗಳ ಬಳಿಕ ಅಂದರೆ 2010ನೇ ಇಸ್ವಿಯಿಂದ ಅಧಿಕಾರದಲ್ಲಿದ್ದ ಕನ್ಸರ್ವೇಟಿವ್ ಪಕ್ಷವು ಅಧಿಕಾರವನ್ನು ಕಳೆದುಕೊಂಡಿದೆ. 14 ವರ್ಷಗಳ ಬಳಿಕ ಮತ್ತೆ ಲೇಬರ್ ಪಕ್ಷವು ಅಧಿಕಾರಕ್ಕೆ ಬಂದಿದೆ. 1649 ಮತ್ತು 1660 ನಡುವೆ 1649 ಮತ್ತು 1660 ನಡುವೆ ಬ್ರಿಟನ್ ರಿಪಬ್ಲಿಕ್ ದೇಶವಾಗಿ ಬದಲಾಯಿತು. ಕೆಲವು ಕಾನೂನುಗಳ ಮೂಲಕ ರಿಪಬ್ಲಿಕ್ ದೇಶವಾಯಿತು. ಅದಕ್ಕಿಂತ ಮುಂಚೆ 100ಕ್ಕೆ 100 ಅರಸಾಡಳಿತ ಇದ್ದಂಥ ದೇಶ ಅದು. ಅರಸೊತ್ತಿಗೆ ಕೂಡ ಪೂರ್ಣ ಬ್ರಿಟನ್ದಲ್ಲದು. 1100 ವರ್ಷಗಳ ಹಿಂದೆ ನಾರ್ಡಿಕ್ ವೈಕಿಂಗರು ಬ್ರಿಟನ್ ಮೇಲೆ ದಾಳಿ ಮಾಡಿ ಅಲ್ಲಿಯ ಅರಸೊತ್ತಿಗೆಯನ್ನು ಬೀಳಿಸಿ ತಮ್ಮ ಅರಸೊತ್ತಿಗೆಯನ್ನು ಸ್ಥಾಪಿಸಿದರು. ಆ ಅರಸೊತ್ತಿಗೆ ಇವಾಗಲೂ ಮುಂದುವರೆದಿದೆ. 1660ರವರೆಗೂ ಆ ಅರಸೊತ್ತಿಗೆಯ ನೇರ ಆಡಳಿತ ಇತ್ತು. 1660ರಲ್ಲಿ ರಿಪಬ್ಲಿಕ್ ಪ್ರಜಾಪ್ರಭುತ್ವ ಸ್ಥಾಪನೆಯಾಗಿ ಗಣರಾಜ್ಯ, ರಿಪಬ್ಲಿಕ್ ಮೀನ್ಸ್ ಗಣರಾಜ್ಯ, 100ಕ್ಕೆ 100 ಪ್ರಜಾಪ್ರಭುತ್ವ ಅಲ್ಲ, ಅದು ಗ್ರೀಕ್ ದೇಶದಲ್ಲಿ ಶಂಕಿಸಲ್ಪಟ್ಟಂಥ ಶಬ್ದ. ಆ ರಿಪಬ್ಲಿಕ್ ದೇಶವಾಗಿ ಬ್ರಿಟನ್ನಿನಲ್ಲಿ ಚುನಾವಣೆಗಳು ತೊಡಗಿದವು. ಕೆಳಮನೆ ಮತ್ತು ಮೇಲ್ಮನೆ ಎರಡಕ್ಕೂ ಚುನಾವಣೆಗಳು. ಮೇಲ್ಮನೆಯಲ್ಲಿ ಹೆಚ್ಚಾಗಿ ಲಾರ್ಡ್ಗಳು, ಜಮೀನ್ದಾರರು, ರಾಜಸತ್ತೆಯವರು ಅವರು ಇರ್ತಾ ಇದ್ದರು, ನೈಟ್ಗಳ ಕಡೆಯವರು. ಆದರೆ ಕೆಳಮನೆಯಲ್ಲಿ ಚುನಾಯಿತರಾದ ಸದಸ್ಯರು ಇರ್ತಾ ಇದ್ದರು. ಬ್ರಿಟನ್ನಿನ ಈಗಿನ ರಾಜಕೀಯದಲ್ಲಿರುವಂಥ ಅಥವಾ ಅಧಿಕಾರ ಈಗ ತಾನೇ ಕಳೆದುಕೊಂಡಂಥ ಕನ್ಸರ್ವೇಟಿವ್ ಪಕ್ಷವು 1834ನೇ ಇಸ್ವಿಯಲ್ಲಿ ಅಂದರೆ 190 ವರ್ಷಗಳ ಹಿಂದೆ ಹುಟ್ಟಿದಂಥ ಪಕ್ಷ. ಈಗ ಬ್ರಿಟನ್ನಿನಲ್ಲಿರುವ ಪಕ್ಷಗಳಲ್ಲಿ ಅತಿ ಹಳೆಯದು, ಅಂದರೆ 190 ವರ್ಷಗಳ ಹಿಂದೆ ಹುಟ್ಟಿದಂಥ ಪಕ್ಷವಾಗಿದ್ದು 1934ರಲ್ಲಿ ಹುಟ್ಟಿತ್ತು ಕನ್ಸರ್ವೇಟಿವ್ ಪಕ್ಷ. ಅಷ್ಟು ವರ್ಷಗಳಿಂದ ಇರುವ ಪಕ್ಷ ಇದೇ ಮೊದಲ ಬಾರಿಗೆ ಅತಿ ಕಡಿಮೆ ಸ್ಥಾನಗಳನ್ನು ಪಡೆದಿದೆ. ಸಾಮಾನ್ಯವಾಗಿ 1900ರಿಂದಲೂ ಒಂದು ಬಾರಿ ಲೇಬರ್ ಪಕ್ಷ ಅಥವಾ ಒಂದು ಬಾರಿ 2 ಬಾರಿ ಇರ್ಬೋದು. ಲೇಬರ್ ಪಕ್ಷ ಹೋದರೆ ಕನ್ಸರ್ವೇಟಿವ್ ಪಕ್ಷ ಹೋದರೆ ಲೇಬರ್ ಪಕ್ಷ ಅಧಿಕಾರಕ್ಕೆ ಬರ್ತಾ ಇತ್ತು. ಆದರೆ ಯಾವುದೇ ಚುನಾವಣೆಯಲ್ಲಿ ಕೂಡ ಕನ್ಸರ್ವೇಟಿವ್ ಪಕ್ಷವು ಇಷ್ಟೊಂದು ಕಡಿಮೆ ಸ್ಥಾನಗಳನ್ನು ಪಡೆದಿರಲಿಲ್ಲ. ಈ ಬಾರಿ ಬರೀ 121 ಸ್ಥಾನಗಳನ್ನು ಮಾತ್ರ ಕನ್ಸರ್ವೇಟಿವ್ ಪಕ್ಷ ಪಡೆದಿದೆ. ಅದೇ ರೀತಿ ಲೇಬರ್ ಪಕ್ಷವು 1900ರಲ್ಲಿ ಹುಟ್ಟಿದಂಥ ಪಕ್ಷ. ಅದು ಕೂಡ ಸಾಕಷ್ಟು ಬಾರಿ ಆಡಳಿತವನ್ನು ನಡೆಸಿದೆ. 2000ರಿಂದ 2010ರವರೆಗೆ ಕೂಡ ಬ್ರಿಟನ್ನಲ್ಲಿ ಲೇಬರ್ ಪಕ್ಷ ಅಧಿಕಾರದಲ್ಲಿತ್ತು. 2010ರಲ್ಲಿ ಅಧಿಕಾರವನ್ನು ಕಳೆದುಕೊಂಡದ್ದು ಮತ್ತೆ ಈಗ ಅಧಿಕಾರಕ್ಕೆ ಬಂದಿದೆ. ಲೇಬರ್ ಪಕ್ಷ ಕೂಡ ಇಷ್ಟೊಂದು 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಹಿಂದೆ ಗೆದ್ದುದಿಲ್ಲ. ಈ ಬಾರಿ 412 ಸ್ಥಾನಗಳನ್ನು, ಅಂದರೆ ಹಿಂದೆಂದಿಗಿಂತಲೂ ಹೆಚ್ಚು ಸ್ಥಾನಗಳನ್ನು ಲೇಬರ್ ಪಕ್ಷ ಗೆದ್ದಿದೆ. ಅದೇ ರೀತಿ ಲಿಬರಲ್ ಪಕ್ಷ 77 ಸ್ಥಾನಗಳನ್ನು ಗೆದ್ದಿದೆ. ಇತರ ಪಕ್ಷಗಳು 33 ಸ್ಥಾನಗಳನ್ನು ಗೆದ್ದಿವೆ. ಪಕ್ಷೇತರರು 12 ಸ್ಥಾನಗಳು ಗೆದ್ದಿದ್ದಾರೆ. ಒಟ್ಟಾರೆ ಬ್ರಿಟನ್ ಭಾರತೀಯರು ಕೂಡ 26 ಮಂದಿ ಗೆದ್ದಿದ್ದಾರೆ. ಭಾರತೀಯರು ಕಳೆದ ಬಹು ಹಿಂದಿನಿಂದಲೂ ಅವರು ಸುಮಾರು 50 ವರ್ಷಗಳಿಂದಲೂ ಭಾರತೀಯರು ಬ್ರಿಟನ್ನಿನ ಸಂಸತ್ತಿಗೆ ಆಯ್ಕೆಯಾಗ್ತಾ ಇದ್ದರು. ಸಂಸತ್ತಿಗೆ ಮಾತ್ರವಲ್ಲ, ಮೇಲ್ಮನೆಗೆ ಕೂಡ ನೇಮಿಸಲ್ಪಟ್ಟವರು ಕೂಡ ಇದ್ದರು. ಆಯ್ಕೆ ಆಗ್ತೇವೆ. ಹಿಂದೆಲ್ಲ ಒಬ್ಬರು ಇಬ್ಬರು ಆಯ್ಕೆ ಆಗ್ತಿದ್ರು. ಭಾರತದವರೊಬ್ಬರು, ಬ್ರಿಟನ್ನವರೊಬ್ಬರು. ಈ ಬ್ರಿಟನ್ ಈಗ ಲಂಡನ್ನಲ್ಲಿ ಮೇಯರ್ ಆಗಿರುವಂಥವರು ಪಾಕಿಸ್ತಾನ ಮೂಲದವರು 15 ವರ್ಷದಿಂದ ಮೇಯರ್ ಆಗಿದ್ದಾರೆ ಅಲ್ಲಿ. ಅದೇ ರೀತಿ ಒಬ್ಬಿಬ್ಬರು ಪಾಕಿಸ್ತಾನದವರು, ಒಬ್ಬಿಬ್ಬರು ಭಾರತದವರು ಆಯ್ಕೆ ಆಗ್ತಾಯಿದ್ರು. ಆದರೆ ಕಳೆದ 20 ವರ್ಷಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಮೂಲದ ಸಂಸದರು ಬ್ರಿಟನ್ನಿನ ಸಂಸತ್ತಿಗೆ ಆಯ್ಕೆ ಆಗ್ತಾ ಇದ್ದಾರೆ. ಈ ಬಾರಿ 26 ಮಂದಿ ಆಯ್ಕೆಯಾಗಿದ್ದಾರೆ. 26 ಮಂದಿಯಲ್ಲಿ ಇವಾಗ ಮಾಜಿ ಪ್ರಧಾನಿಯಾದಂಥ ರಿಷಿ ಸುನಕ್ ಕೇಳಿದ್ದಾರೆ. ಕೇರಳದ ಒಬ್ಬರು ಕೂಡ, ಮಲಯಾಳಿ ಒಬ್ಬರು ಕೂಡ ಸಂಸದರಾಗಿದ್ದಾರೆ. ಒಟ್ಟು 26 ಮಂದಿ ಈ ಬಾರಿ ಆಯ್ಕೆಯಾಗಿದ್ದಾರೆ.
ಈ ಬಾರಿ ಇನ್ನೊಂದು ವಿಶೇಷ ಅಂತ ಹೇಳಿದರೆ, ಭಾರತದ ಲೋಕಸಭೆಗೆ ನಡೆದ ಚುನಾವಣೆಯಲ್ಲಿ ಕೂಡ 300ರಷ್ಟು ಹೊಸ ಸಂಸದರು ಆಯ್ಕೆಯಾಗಿದ್ದರು. ಅಂದರೆ ಮೊದಲ ಬಾರಿಗೆ ಆಯ್ಕೆಯಾದವರು. ಉದಾಹರಣೆಗೆ ನಮ್ಮ ದಕ್ಷಿಣ ಕನ್ನಡದ ಸಂಸದರಿರ್ಬೋದು, ಉಡುಪಿ ಲೋಕಸಭಾ ಕ್ಷೇತ್ರದ ಸಂಸದರಿರ್ಬೋದು, ಉತ್ತರ ಕನ್ನಡದ ಲೋಕಸಭಾ ಸಂಸದರು, ಚಿಕ್ಕೋಡಿಯ ಲೋಕಸಭಾ ಸಂಸದರಿರ್ಬೋದು, ಬೀದರ್ನ ಲೋಕಸಭಾ ಸಂಸದರಿರ್ಬೋದು. ಹೀಗೆ ಕರ್ನಾಟಕವು ಸೇರಿ ಇಡೀ ದೇಶದಲ್ಲಿ 300 ಮಂದಿ ಹೊಸ ಸಂಸದರು ಭಾರತದ ಲೋಕಸಭೆಗೆ ಕಳೆದ ತಿಂಗಳು ನಡೆದ ಚುನಾವಣೆಯಲ್ಲಿ ಆಯ್ಕೆ. ಅದೇ ರೀತಿ ಬ್ರಿಟನ್ನಿನಲ್ಲಿ ಈಗ ನಡೆದ ಚುನಾವಣೆಯಲ್ಲಿ ಕೂಡ 300 ಜನ ಹೊಸಬರು ಇದೇ ಮೊದಲ ಬಾರಿಗೆ ಅವರು ಸಂಸತ್ತಿಗೆ ಆಯ್ಕೆ ಆಗ್ತಾ ಇದ್ದಾರೆ. ಬ್ರಿಟನ್ನಿನ ಚುನಾವಣೆಯಲ್ಲಿ ಕೂಡ 300 ಜನ ಹೊಸಬರು ಆಯ್ಕೆ ಆಗಿದೆ. ಅದೇ ವೇಳೆ ಕನ್ಸರ್ವೇಟಿವ್ ಪಕ್ಷದ ತುಂಬ ಹಳಬರು ಮಂತ್ರಿಗಳು ಲೋಕಸಭಾ ಚುನಾವಣೆಗೆ ಭಾರತದಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಸುಮಾರು 3 ಡಜನ್ ಮಂತ್ರಿಗಳು, 1 ಡಜನ್ ಮಂತ್ರಿಗಳಿಗೆ ಟಿಕೆಟ್ ಕೊಟ್ಟಿರಲಿಲ್ಲ, ಇನ್ನು 2 ಡಜನ್ ಮಂತ್ರಿಗಳು ಚುನಾವಣೆಯಲ್ಲಿ ಸೋತಿದ್ದರು. ಅದೇ ರೀತಿ ಈಗ ಬ್ರಿಟನ್ನಿನಲ್ಲಿ ನಡೆದ ಚುನಾವಣೆಯಲ್ಲಿ ಕೂಡ 2 ಡಜನ್ ಮಂತ್ರಿಗಳು ಸೋತಿದ್ದಾರೆ. ಹಾಗೂ ಕನ್ಸರ್ವೇಟಿವ್ ಪಕ್ಷದ ತುಂಬ ಹಳಬರು, ತುಂಬ ಹಳೆಯ ಹುಲಿಗಳೆಲ್ಲ ಸೋತಿದ್ದಾರೆ. ನಮ್ಮ ಕೇರಳದ ಮಲಯಾಳಿ ಸೋಲಿಸಿದ್ದು ಕೂಡ ಒಬ್ಬ ಕನ್ಸರ್ವೇಟಿವ್ ಪಕ್ಷದ ಹಳೆಯ ಹುಲಿಯನ್ನು. ಒಟ್ಟಾರೆ ಈಗ ಬ್ರಿಟನ್ನಿನಲ್ಲಿ ಹೊಸ ಪರ್ವ ರಾಜಸತ್ತೆ. ಅಲ್ಲಿ ರಾಜಸತ್ತೆ ಇನ್ನೂ ಉಳಿದಿದೆ, ಆದರೆ ರಾಜಸತ್ತೆಗೆ ಯಾವ ಸ್ಥಾನಮಾನವನ್ನು 1660 ಬಳಿಕ ಕೊಡಲಾಗಿದೆ ಅಂತ ಹೇಳಿದರೆ, 1660 ರಾಜನದ್ದೇ ಎಲ್ಲ ಆಡಳಿತ ಇತ್ತು. 1660 ಬಳಿಕ ರಾಜಸತ್ತೆಯ ಅಧಿಕಾರವನ್ನು ಲೋಕಸಭೆಗೆ ನೀಡಲಾಗಿ, ರಾಜಸತ್ತೆ ಅಧಿಕಾರವನ್ನು ಅರಮನೆ ಮತ್ತು ಕೆಲವು ಕಾನೂನುಗಳಿಗೆ ಸಹಿ ಮಾಡುವ ಕೆಲಸಕ್ಕೆ ಮಾಡಲಾಗಿತ್ತು. ಅಂದರೆ ಅದು ನಮ್ಮ ಭಾರತದ ರಾಷ್ಟ್ರಪತಿಗಳ ಸ್ಥಾನದಂತೆ ಇತ್ತು. ಆಮೇಲೆ 1982ರಲ್ಲಿ ಸುಧಾರಣಾ ಕಾನೂನು ಬಂದ ಬಳಿಕ ಅಂತೂ ಬ್ರಿಟನ್ನಿನ ರಾಜ ಇಲ್ಲವೇ ರಾಣಿ ಅನ್ನುವಂಥದ್ದು ನಮ್ಮ ರಾಷ್ಟ್ರಪತಿಗಿಂತ 1 ಪೈಸೆ ಹೆಚ್ಚಿನ ಅಧಿಕಾರ ಇಲ್ಲ ಅವರಿಗೆ. ಅದಕ್ಕಿಂತ ಹೆಚ್ಚೆ 1660ರಲ್ಲೇ ರಾಜರ ಅಧಿಕಾರವನ್ನು ನಮ್ಮ ರಾಷ್ಟ್ರಪತಿಗಳ ಮಟ್ಟಕ್ಕೆ ಇಳಿಸಲಾಗಿತ್ತು. 1982ರಲ್ಲಿ ಸುಧಾರಣಾ ಕಾನೂನು ಬ್ರಿಟನ್ನಿನಲ್ಲಿ ಬಂದ ಮೇಲೆ ನಮ್ಮ ರಾಷ್ಟ್ರಪತಿಗಿಂತ ಯಾವುದೇ 1 ಪೈಸೆ ಹೆಚ್ಚಿನ ಅಧಿಕಾರ ಕೂಡ ಬ್ರಿಟನ್ನಿನ ರಾಜರಿಗೆ ಇಲ್ಲ. ಆದರೆ ಹಾಗಾಗಿ ಬ್ರಿಟನ್ನಿನಲ್ಲಿರುವಂಥ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಹೆಸರಿಗೆ ಅರಸೊತ್ತಿಗೆ ಇದೆ, ಆದರೆ ಅದು ನಮ್ಮ ರಾಷ್ಟ್ರಪತಿಗಳ ಮಟ್ಟದ್ದು. ಉಳಿದಂತೆ ನಮ್ಮ ಪ್ರಜಾಪ್ರಭುತ್ವವನ್ನು ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸುವಾಗ ಹಲವು ದೇಶಗಳ ಸಂವಿಧಾನವನ್ನು ಪರಿಗಣಿಸಿ ನಮ್ಮ ದೇಶದ ಸಂವಿಧಾನವನ್ನು ಬರೆದಿದ್ದಾರೆ. ಅದೇ ರೀತಿ ಲೋಕಸಭೆಯ ರಚನೆ ಮತ್ತು ಇತರ ವಿಷಯಗಳಲ್ಲಿ ಬ್ರಿಟನ್ ಸಂವಿಧಾನವನ್ನು ಅನುಸರಿಸಿದ್ದಾರೆ. ಒಕ್ಕೂಟ ವ್ಯವಸ್ಥೆ ಅಂತ ಹೇಳಿದ್ರೆ ಯೂನಿಯನ್ ಆಫ್ ಸ್ಟೇಟ್ಸ್. ಇಂಡಿಯಾ ಇಸ್ ನಾಟ್ ಎ ಸಿಂಗಲ್ ಸ್ಟೇಟ್, ಇಟ್ ಈಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್. ಹಿ ಫಾಲೋಡ್ ಯುನೈಟೆಡ್ ಸ್ಟೇಟ್ ಅಮೆರಿಕದ ಪರಿಯನ್ನು ಅನುಸರಿಸಿ ಭಾರತವು ಒಂದು ದೇಶವಲ್ಲ, ದೇಶಗಳ ಒಕ್ಕೂಟ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಹೇಗೆಯೋ ಹಾಗೆಯೇ ಭಾರತವು ಯುನೈಟೆಡ್ ಆಫ್ ಸ್ಟೇಟ್ಸ್ ಎನ್ನುವಂಥ ವ್ಯಾಖ್ಯಾನವನ್ನು ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ನೀಡಿದ್ದಾರೆ. ಬ್ರಿಟನ್ನಿನಲ್ಲಿ ಹೊಸ ಸರ್ಕಾರ ಇವಾಗ ಸ್ಥಾಪನೆ ಆಗ್ತಾ ಇದೆ. ಲೇಬರ್ ಪಕ್ಷ 1900ರಲ್ಲಿ ಸ್ಥಾಪನೆ ಆಗಿದ್ದು, ಅಂದರೆ 124 ವರ್ಷಗಳ ಹಿಂದೆ ಸ್ಥಾಪನೆಯಾದಂಥ ಪಕ್ಷ ಅದು. ಕನ್ಸರ್ವೇಟಿವ್ ಪಕ್ಷ 190 ವರ್ಷಗಳ ಹಿಂದೆ ಸ್ಥಾಪನೆಯಾದ. ಈ 2 ಪಕ್ಷಗಳೇ ಕಳೆದ 1.5 ಶತಮಾನದ ಈ 2 ಪಕ್ಷಗಳೇ ಅಧಿಕಾರಕ್ಕೆ ಬರ್ತಾ ಇದೆ. ಕೆಲವೊಮ್ಮೆ ಸಮ್ಮಿಶ್ರ ಸರ್ಕಾರ ಕೂಡ ರಚನೆ ಆಗಿವೆ. 2005ರಲ್ಲಿ ಅಥವಾ 6ರಲ್ಲಿ ಲಿಬರಲ್ ಪಾರ್ಟಿ ಮತ್ತು ಲೇಬರ್ ಪಕ್ಷಗಳ ಸೇರಿ ಸರ್ಕಾರವನ್ನು ರಚಿಸಿದ್ದವು. ಹಾಗೆ ಕನ್ಸರ್ವೇಟಿವ್ ಪಕ್ಷ ಕೂಡ ಬೇರೆ ಸಣ್ಣ ಪಕ್ಷಗಳೊಂದಿಗೆ ಸೇರಿ ಅಧಿಕಾರವನ್ನು ಪಕ್ಷಗಳ ಮತ್ತು ಪಕ್ಷದ ಆಯ್ಕೆಗಳು ಕೂಡ ಭಾರತದ ರೀತಿಯಲ್ಲೇ ಬ್ರಿಟನ್ನಿನಲ್ಲಿವೆ. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಬೇರೆ ಪಕ್ಷಗಳು ಇದ್ದರೂ ಕೂಡ ಆ ಬೇರೆ ಪಕ್ಷಗಳನ್ನು ರಾಜ್ಯಗಳಿಗೆ ಸೀಮಿತಗೊಳಿಸಲಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಬರುವಾಗ 2 ಪಕ್ಷ. ಆದರೆ ಬ್ರಿಟನ್ನಲ್ಲಿ ಹಾಗಲ್ಲ, ದೇಶ ಮಟ್ಟದಲ್ಲಿ ಕೂಡ, ಅಂದರೆ ಒಕ್ಕೂಟ ಮಟ್ಟದಲ್ಲಿ ಕೂಡ. ಬ್ರಿಟನ್ ಕೂಡ ಒಂದು ಒಕ್ಕೂಟವೇ.
ರಿಪಬ್ಲಿಕ್. ಯಾಕೆ ಒಕ್ಕೂಟ ಅಂತ ಹೇಳಿದ್ರು, ಅಲ್ಲಿ ಕೂಡ ಸ್ಕಾಟ್ಲೆಂಡ್ ಬೇರೆ, ಇಂಗ್ಲೆಂಡ್ ಬೇರೆ, ಐರ್ಲೆಂಡಿನ ಉತ್ತರ ಭಾಗ ಬೇರೆ. ಇಡೀ ಐರ್ಲೆಂಡ್ ಬ್ರಿಟನ್ನಿನ ಆಡಳಿತದಲ್ಲಿತ್ತು. ಅವರು ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದ ಬಳಿಕ ಕೂಡ ಐರ್ಲೆಂಡಿನ ಒಂದು ಸಣ್ಣ ತುಂಡನ್ನು ಬ್ರಿಟನ್ ಉಳಿಸಿಕೊಂಡಿದೆ. ಇವೆಲ್ಲ ಬೇರೆ ಬೇರೆ ರಾಜ್ಯಗಳ ಅಥವಾ ಸಂಸ್ಥಾನಗಳ ರೀತಿಯಲ್ಲೇ ಪರಿಗಣಿಸಲ್ಪಡ್ತವೆ. ಹೀಗೆ ಅಧಿಕಾರವನ್ನು ಬ್ರಿಟನ್ನಿನಲ್ಲಿ ಬದಲಾದಂತೆ ಭಾರತದಲ್ಲಿ ಕೂಡ ಯಾತ್ರೆಯ ಮಾದರಿಯಲ್ಲಿ ಬದಲಾಗಿದೆ. ಇವೆಲ್ಲದರ ನಡುವೆ ಭಾರತದ ರಾಜಕೀಯವನ್ನು ಗಮನಿಸುವಾಗ ಪ್ರತಿಪಕ್ಷಗಳು ಪ್ರಧಾನಿ ಮೋದಿಯವರ ವಿರುದ್ಧ ಒಂದು ದೂರನ್ನು ಲೋಕಸಭೆಯಲ್ಲೇ ಸುಳ್ಳು ಹೇಳಿದ್ದಾರೆ ಎನ್ನುವಂಥ ದೂರನ್ನು ನೀಡಿದ್ದೇವೆ. ಅದಕ್ಕೆ ಕೆಲವೊಂದಿಷ್ಟು ಪಟ್ಟಿ ಮಾಡಿಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಮೈಸೂರಿನ ಒಂದು ಚಳವಳಿಯನ್ನು ಹುಟ್ಟಿ ಹಾಕಿದ್ದರ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಟೇಪ್ ರಾಜಕಾರಣ ಮುಗಿದ ಮೇಲೆ ಮೈಸೂರಿನ ಮುಡಾ ರಾಜಕಾರಣ ಆರಂಭವಾಗಿದೆ ಅಂತ ಒಂದು ಟೀಕೆಯನ್ನು ಮಾಡಿದ್ದಾರೆ. ಅದಕ್ಕೆ DK ಶಿವಕುಮಾರ್ ಅವರು, ನನ್ನನ್ನು ಟೀಕಿಸಿದರೆ ಕುಮಾರಸ್ವಾಮಿಗೆ ನಿದ್ರೆ ಬರುವುದಿಲ್ಲ, ಅವನೊಬ್ಬ ಅರೆ ಹುಚ್ಚ ಅನ್ನುವಂಥ ಮಾತನ್ನು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯ ದೇಶಗಳಲ್ಲಿ ಕೂಡ ನಡೆದಿದ್ದು, ಮುಂದಿನ ದಿನಗಳಲ್ಲಿ ಬ್ರಿಟನ್ ಮತ್ತು ಭಾರತದ ಸಂಬಂಧ, ಬ್ರಿಟನ್ ಭಾರತವನ್ನು ಆಳಿದ್ದಂಥ ಒಂದು ದೇಶ, ಅದು ಕರ್ನಾಟಕದಷ್ಟೇ ಇರೋದು. ಇಡೀ ಬ್ರಿಟನ್ ಇರೋದು ಒಂದು ಕರ್ನಾಟಕದಷ್ಟು, ಆದರೆ ಅದೊಂದು ಭಾರತವನ್ನು ಹಿಂದೆ ಆಳಿತ್ತು. ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಆಳಿದ್ದಂಥ ಬ್ರಿಟನ್ ಈಗ ಅಲ್ಲಿ ಹೊಸ ಸರ್ಕಾರ ಬಂದಿದೆ. ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಬ್ರಿಟನ್ನಿನ ಸಂಬಂಧ ಯಾವ ರೀತಿ ಮುಂದುವರಿಯುತ್ತದೆ ಅನ್ನುವಂಥದ್ದು. ಯಾಕಂದರೆ ಬ್ರಿಟನ್ ಲೇಬರ್ ಪಕ್ಷ ನಮಗೆ ಬಹಳ ಮುಖ್ಯ. ಯಾಕೆ? ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವಂಥ ತೀರ್ಮಾನವನ್ನು ತೆಗೆದುಕೊಂಡದ್ದೇ ಲೇಬರ್ ಪಕ್ಷ. ಕನ್ಸರ್ವೇಟಿವ್ ಪಕ್ಷವು ಭಾರತಕ್ಕೆ ಸ್ವಾತಂತ್ರ್ಯ ನೀಡಲು ವಿರೋಧವಾಗಿತ್ತು. ಹಾಗಾಗಿ ಲೇಬರ್ ಪಕ್ಷದ ಆಡಳಿತ ಭಾರತಕ್ಕೆ ಬಹಳ ಮುಖ್ಯವಾದುದಾಗಿರುತ್ತದೆ ಎಂದು ಹೇಳುತ್ತಾ ಕತೆ ಕಾರಣಕ್ಕೆ ಕೊಡ್ತಾ ಇದ್ದೇನೆ ವಿರಾಮ. ನೋಡ್ತಾ ಇವ್ರಿ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ತಮಗೆಲ್ಲ ಮಾಡ್ತಾ ಇದ್ದೇನೆ ಒಂದು ದೊಡ್ಡ ನಮಸ್ಕಾರ.